ಕಾರ್ಯಕ್ರಮದ ಬಗ್ಗೆ ಈ ದಿನ ವಿಶೇಷ ಚೇತನ ಮಕ್ಕಳಿಗೆ ಒಂದು ಪ್ರತಿ ವರ್ಷದಂತೆ ಈ ವರ್ಷ ನಾನು ಒಂದು ಏನೋ ಒಂದು ಉಡುಗೊರೆ ಕೊಡಬೇಕು ಅಂತ ಒಂದು ಮನಸೋ ಇಚ್ಛೆಯಿಂದ ಈ ವರ್ಷ ಒಂದು ವಿಶೇಷ ಚೇತನ ಮಕ್ಕಳಿಗೆ ಒದಿಕೆಯನ್ನು ಕೊಡ್ತಾ ಇದ್ದೀನಿ. ಇದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳಿಗೆ ನೋಟ್ ಪುಸ್ತಕಗಳನ್ನು ಸುಮಾರು ಒಂದು 4-5 ವರ್ಷದಿಂದ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಮುಂದಕ್ಕೂ ದೇವರು ಅದೇ ಶಕ್ತಿ ಕೊಡಲಿ, ನನಗೆ ಮಾಡೋಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಬಟ್ ಈ ಸಹಕಾರಕ್ಕೆ ನನ್ನ ಸ್ನೇಹಿತರು ಮತ್ತು ನನ್ನ ವರ್ಗದವರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ನಾನು ಅಭಿನಂದನೆ ತಿಳಿಸ್ತೀನಿ. ಸರ್, ಏನು ಅನಿಸ್ತದೆ ಈ ಥರ ಮಕ್ಕಳಿಗೆ, ವಿಶೇಷ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆಲ್ಲ ಈ ಥರ ವಿತರಣೆ ಮಾಡ್ತಾ ಇದ್ದಾರೆ, ಏನು ಅನಿಸ್ತದೆ ಸರ್? ಸರ್, ಏನಿಲ್ಲ, ನಾನು ದುಡ್ದಿದ್ರಲ್ಲಿ ಸ್ವಲ್ಪ ಏನೋ ಮಾಡಬೇಕು ಅಂತ ಮನಸ್ಸು ಇಚ್ಛೆ ಒಂದು ದೇವರೊಂದು ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಬರ್ತಾರೆ? ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಜೈ ಮಾರುತಿ ಟ್ರಸ್ಟ್ ವತಿಯಿಂದ? ಜೈ ಮಾರುತಿ ಟ್ರಸ್ಟ್ ಮತ್ತು ಜೈ ಮಾರುತಿ ಟ್ರಾವೆಲ್ಸ್. ಮಾರುತಿ ಟ್ರಾವೆಲ್ಸ್ ಮಾಲೀಕರಾದಂಥ ನನ್ನ ಸ್ನೇಹಿತ ಮತ್ತು ನನ್ನ ಗ್ರಾಮದೇವರೇ ಆದಂಥ ಇವ್ರ ಗ್ರಾಮನು ನಮ್ಮ ಮಿಣ್ಣಾಪುರ ಗ್ರಾಮ, ನೆಲಮಂಗಲ ತಾಲೂಕಲ್ಲಿರೋದು, ಕ್ಯಾಮಗೊಂಡು ಹೋಬಳಿಲಿ. ಅಮ್ಮೂರು ಗ್ರಾಮ ಅನ್ನೋದು ನಮಗೊಂದು ಹೆಮ್ಮೆ. ಈ ಥರ ವ್ಯಕ್ತಿ ಒಂದು ಇಲ್ಲಿ ಜೈ ಮಾರುತಿ ಟ್ರಾವೆಲ್ಸ್ನ ನಡೆಸ್ಕೊಂಡು ಇದರಲ್ಲಿ ಬಂತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟು ಈಗ ವಿಶೇಷ ಚೇತನ ಮಕ್ಕಳಿಗೆ, ಅನಾಥಾಶ್ರಮಕ್ಕೆ, ಹಾಗೆ ದೇವಾಲಯಗಳ ಜೀರ್ಣೋದ್ಧಾರ, ಇನ್ನು ಸ್ಕೂಲು ಎಲ್ಲ ಥರ ಈ ಸುಮಾರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು, ಬಟ್ಟೆ, ವಸ್ತ್ರ ಇದೇ ರೀತಿ ಎಲ್ಲ ಕೊಡ್ತಾ ಇರೋದು ನಿಜವಾಗೂ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈ ರೀತಿ ಇವ್ರನ್ನ ನೋಡಿ ನಮಗೂ ಕೂಡ ಉತ್ಸಾಹ ಆಗುತ್ತೆ. ನಾನು ಸಹ ಇವ್ರ ಜೊತೆಲಿ ಮುಂದೆ ಒಂದು ದಿನ ನಾನು ಇವ್ರ ಜೊತೆ ಒಗ್ಗೂಡಿ ನಾನು ಸಹ ಈ ರೀತಿ ಅವ್ರು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊತೀನಿ ಅನ್ನೋ ಒಂದು ಇದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಇವ್ರಿಗೆ ಭಗವಂತ ಇವ್ರ ಮನೆಯವರಿಗೆ ಇದೇ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮಾತು ಹೇಳಿ ಮುಗಿಸ್ತೀನಿ. ಶ್ರೀಯುತ ರಂಗಸ್ವಾಮಿ ಸರ್ ಅವರು ಬಡ ಮಕ್ಕಳಿಗೆ ಮತ್ತು ವಿಕಲಚೇತನ ಮಕ್ಕಳಿಗೆ ಕಳೆದ ಸುಮಾರು 4-5 ವರ್ಷಗಳಿಂದ, ನಾನು 4-5 ವರ್ಷದಿಂದ ರಂಗಸ್ವಾಮಿ ಸರ್ ಜೊತೆಗೂಡಿಕೊಂಡು ನಾವು ನೋಡ್ತಾ ಇದ್ದೀವಿ. ಹಲವಾರು ಸಾಮಾಜಿಕ ಕೆಲಸಗಳ ಜೊತೆಗೆ ಬಡ ಮಕ್ಕಳಿಗೆ ನೋಟ್ ಬುಕ್ಗಳನ್ನು ಮಧುಗಿರಿ ತಾಲೂಕು, ಕೊರಟಗೆರೆ ತಾಲೂಕು, ಸಿರಾ ತಾಲೂಕು, ಬೆಂಗಳೂರಿನಲ್ಲಿ ಹಲವಾರು ಲೋಕಲ್ ಸ್ಕೂಲ್ಗಳಿಗೆ ಬಡ ಮಕ್ಕಳಿಗೆ ನೋಟ್ ಬುಕ್ಗಳು, ಬ್ಯಾಗುಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು ಈಗ ವಿಕಲಚೇತನ ಮಕ್ಕಳಿಗೆ 4-5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲ ಶಾಲೆಗೆ ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಆ ಮಕ್ಕಳುಗಳಿಗೆ ಬ್ಯಾಗುಗಳು, ರಗ್ಗುಗಳು ಇವನ್ನೆಲ್ಲ ಕೊಡ್ತಾರೆ. ಮತ್ತು ನಾನು ನೋಡ್ದಂಗೆ ನಮ್ಮ ದೇವಸ್ಥಾನಗಳು ವಿಚಾರ ಇರ್ಬೋದು, ಧಾರ್ಮಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿ ನಾವೆಲ್ಲರೂ ಅವರಿಗೆ ಮನಸ್ಸು ಹೊತ್ಬಿಟ್ಟು ನಾವು ಅವರ ಅಭಿಮಾನಿಗಳಾಗಿ ನಾವು ಜೊತೆಗೂಡಿದ್ದೀವಿ. ಈಗ ಇತ್ತೀಚೆಗೆ ನಾನು ನೋಡಿಕೊಂಡು ನಮ್ಮದು ಬಂದು ಆ್ಯಕ್ಚುಲಿ ಮಧುಗಿರಿ ತಾಲೂಕು ವೀರಾಪುರ ಅಂತ ಒಂದು ಗ್ರಾಮ. ಸುಮಾರು 2022ನೇ ಇಸ್ವಿನಲ್ಲಿ ನಮ್ಮ ಊರಿನಲ್ಲಿ ಬರಗಾಲ ಬಂದಿತ್ತು. ಅಂಥ ಸಮಯದಲ್ಲಿ ಏನಾಗೋಯಿತು, ನಾವು ಬೆಂಗಳೂರಿಗೆ ನೀರಾವರಿ ಯೋಜನೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನಮ್ಮ ಊರಿಂದ ಒಂದು 20-25 ಜನ ಬಂದಿದ್ವಿ. ಆ ಬಂದಂಥ ಸಮಯದಲ್ಲಿ ಏನಾಯಿತು, ಶಿವಕುಮಾರ್ ಅವರು ನಮಗೆ ಪರಿಚಯ ಮಾಡಿಕೊಟ್ರು, ಯಾರನ್ನ ಜೈ ಮಾರುತಿ ಟ್ರಾವೆಲ್ಸ್ ರಂಗಸ್ವಾಮಿ ಸರ್ ಅವ್ರನ್ನ. ಆವಾಗ ನಾವು ಇಲ್ಲಿಗೆ ಬಂದು ನಾವು ನಮ್ಮೂರಿಗೆ ಒಂದ್ಸರಿ ವಿಸಿಟ್ ಮಾಡಿ ಸರ್ ಅಂತ ಅಂದು ನಾವು ಅವ್ರನ್ನ ಕೇಳ್ಕೊಂಡಾಗ ಏನಾಯಿತು, ನಮ್ಮ ಊರಿಗೆ ಬಂದು ನಮ್ಮ ಊರಿನ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ನಮ್ಮ ಊರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ದೊಡ್ಡ ಮಟ್ಟದ ಕಾಣಿಕೆ ನೀಡಿ ನಮ್ಮ ಗ್ರಾಮದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇವತ್ತು ಅದರ ಪ್ರಯುಕ್ತ ಈ ಬಡ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು ಮತ್ತು ರಗ್ಗು ಕೊಡೋದ್ರ ಜೊತೆಗೆ ಇವತ್ತು ಸಾಯಂಕಾಲ ನಮ್ಮೂರಿನ ಗ್ರಾಮಸ್ಥರು, ಹಿರಿಯರು, ಕಿರಿಯರು ಎಲ್ಲರೂ ಇವತ್ತು ಬಂದು ಇವತ್ತು ಫುಲ್ ಎಂಟೈರ್ ನೈಟು ಪಾಂಡುರಂಗ ಭಜನೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ, ಈ ಆವರಣದಲ್ಲಿ ಮಾಡಿ, ಈ ಸರೌಂಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ರಂಗಸ್ವಾಮಿ ಸರ್ ಕುಟುಂಬಕ್ಕೆ